ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಇನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬರೋದಾದ್ರೆ ಕಾಂತಾರ ಚಾಪ್ಟರ್ 1 ಅಟ್ ದ ಟೈಮ್ ಇವಾಗ 818 ಕೋಟಿನ ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್. ಸೊ ಇಲ್ಲಿಗೆ ಫೈನಲ್ ಆಗಿ ಬಂದು ಸ್ಟಾಪ್ ಆಗ್ಬಿಟ್ಟೈತೆ. ಇದ್ರ ಮುಂದೆ ಆಗುತ್ತೋ ಆಗಲ್ವೋ ಐ ಡೋಂಟ್ ನೋ, ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. OTT ರೈಟ್ಸ್ ಎಲ್ಲ ಸೇಲ್ ಆಗಿರೋದನ್ನು ಆಡ್ ಮಾಡ್ಬಿಟ್ರೆ 1000 ಮೇಲೆ ಹೋಗ್ಬಿಡ್ತದೆ. ಬಟ್ ನಾವು ಕನ್ಸಿಡರ್ ಮಾಡ್ಕೋಬೇಕು ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಅದೆಷ್ಟು ಕಲೆಕ್ಷನ್ ಮಾಡೈತೆ. ಇನ್ನ ಮಲಯಾಳಂ ಆಕ್ಟರ್ ಪೃಥ್ವಿರಾಜ್ ಸುಕುಮಾರ್ ಇವ್ರ ಬರ್ತ್ಡೇ ಸ್ಪೆಷಲ್ ಆಗಿ ಹೊಸ ಮೂವಿನ ಅನೌನ್ಸ್ಮೆಂಟ್ ಮಾಡಿದ್ರು. ಐ ನೋಬಡಿ ಫಿಲಂ ಹೆಸರೇ ಐ ನೋಬಡಿ. ಇದ್ರಲ್ಲಿ ಹೀರೋಯಿನ್ ಆಗಿ ಪಾರ್ವತಿ ಮೇಡಮ್ ಅವ್ರು ಆಕ್ಟ್ ಮಾಡ್ತಾ ಇದ್ರೆ. ಪೃಥ್ವಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಡುಯೆಟ್ ಮಾಡಿದ್ರಲ್ಲ ಅವರೇನೆ. ಅಕ್ಟೋಬರ್ 23ನೇ ತಾರೀಕು ಪ್ರಭಾಸ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಬರೀ ಅವ್ರದ್ದೇನೆ ಎಲ್ಲಾ ಕಡೆ ಅಪ್ಡೇಟ್ ಗಳು. ಈ ಕಡೆ ಫೌಜಿ, ಈ ಕಡೆ ಸ್ಪಿರಿಟ್, ಈ ಕಡೆ ರಾಜಸಾಬ್. ಫೌಜಿ ಸಿನಿಮಾ ಟೀಮ್ ಕಡೆಯಿಂದ ಹೊಸದಾಗಿ ಒಂದು ಹೊಸ ಪೋಸ್ಟರ್ ನ ಬಿಡೋದ್ರ ಮುಖಾಂತರ ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ನು ಈ ಕಡೆ ಸ್ಪಿರಿಟ್ ಟೀಮ್ ಕಡೆ ಅವರು ಸಣ್ಣದಾಗಿ ಒಂದು ಡೈಲಾಗ್ ಪ್ರೋಮೋನ ಬಿಟ್ಟಿದ್ದಾರೆ, ಅದು ಕೂಡ ಬ್ಲಾಕ್ ಸ್ಕ್ರೀನ್ ಒಳಗಡೆ. ಇನ್ನು ರಾಜಸಾಬ್ ಟೀಮ್ ಕಡೆಯಿಂದ ಜನವರಿ 9ಕ್ಕೆ ಬರ್ತಾ ಇದೀವಿ ಅಂತ ಒಂದು ಪೋಸ್ಟರ್. ಇಷ್ಟನ್ ಬಿಟ್ರೆ ಅಂತದ್ ಇನ್ನೇನಿಲ್ಲ ಇಲ್ಲಿ. ಈ 3 ಅಪ್ಡೇಟ್ ಗಳಲ್ಲಿ ನನ್ನನ್ನು ಇಂಪ್ರೆಸ್ ಮಾಡಿದ್ದು ಸ್ಪಿರಿಟ್. ಇದನ್ನ ಡೈರೆಕ್ಟ್ ಮಾಡಿರೋದು ಸಂದೀಪ್ ರೆಡ್ಡಿ ವಾಂಗ. ಇವ್ರ ಡೈರೆಕ್ಷನ್ ಹೆಂಗಿರ್ತದೆ ಅಂತ ನಿಮಗೆ ಗೊತ್ತಿರ್ತದೆ. ಅರ್ಜುನ್ ರೆಡ್ಡಿ, ಕಬೀರ್ ಸಿಂಗ್, ಆನಿಮಲ್, ಎ ರೇಟೆಡ್ ಸಿನಿಮಾಗಳಿಗೆ ಫುಲ್ ಫೇಮಸ್ ಇವರು. ವಲ್ಗರ್ ಆಗಿರೋ ಸೀನ್ ಆದ್ರೂ ಸರಿ, ಚಿತಾಲ್ ಪತಾಲ್ ಆದ್ರೂ ಸರಿ. ಇನ್ನ ಈ ಸ್ಪಿರಿಟ್ ಸಿನಿಮಾದೊಳಗಡೆ ಪ್ರಭಾಸ್ ಅವ್ರನ್ನ ಯಾವ ರೀತಿ ಬ್ರೂಟಲ್ ಆಗಿ ತೋರಿಸಬಹುದು, ಎಷ್ಟೊಂದು ವೈಲೆಂಟೆಡ್ ಮ್ಯಾನ್ ಆಗಿ ತೋರಿಸಬಹುದು ಅಂತ ತುಂಬಾನೇ ಎಕ್ಸೈಟ್ ಆಗಿ ನಾನಂತೂ ಕಾಯ್ತಾ ಇದೀನಿ. ಆದಷ್ಟು ಬೇಗ ಇದ್ರ ಕಡೆ ಒಂದ್ ಜಲಕ್ ತೋರಿಸ್ಬಿಟ್ರೆ ಮನ್ಸು ಸಮಾಧಾನ. ರೀಸೆಂಟ್ ಆಗಿ ರಾಜ್ಬಿ ಶೆಟ್ಟಿ ಅವರ ಹೊಸ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಆಗಿತ್ತು, ಜುಗಾರಿ ಕ್ರಾಸ್. ಇದ್ರ ಅಫಿಷಿಯಲ್ ಪೋಸ್ಟರ್ ನೋಡ್ಬಿಟ್ಟು ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದೆ. ಏನೋ ಸಮಥಿಂಗ್ ಹೊಸದಾಗಿ ಏನೋ ತೋರಿಸಬಹುದು ಅಂತ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಇದ್ರ ಜೊತೆಗೆ ಇನ್ನೊಂದು ಹೊಸ ಮೂವಿನೂ ಕೂಡ ಅನೌನ್ಸ್ಮೆಂಟ್ ಮಾಡವ್ರೆ, ರಕ್ಕಸಪುರದೊಳ್. ಈ ಟೀಮ್ ಕಡೆಯಿಂದ ಹೊಸ ಪೋಸ್ಟರ್ ನ ಬಿಟ್ಟವ್ರೆ. ಇಲ್ಲೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರೋ ಲುಕ್ ಅಲ್ಲಿ ಕಾಣಿಸ್ಕೊಂಡವ್ರೆ, ಗದೆ ಎಲ್ಲ ಹಿಡ್ಕೊಂಡ್ಬಿಟ್ಟು. ಟೋಟಲ್ ಆಗಿ ರಾಜ್ಬಿ ಶೆಟ್ಟಿ ಕೈಲಿ ಇವಾಗ 4 ಸಿನಿಮಾಗಳಿದಾವೆ. 45, ಕರಾವಳಿ, ರಕ್ಕಸಪುರದೊಳ್, ಜುಗಾರಿ ಕ್ರಾಸ್. ಇವ್ರ ಕೈಯಲ್ಲಿರೋದು ಫೈನಲ್ ಆಗಿ ಈಗ 4 ಸಿನಿಮಾಗಳು. ಇನ್ನ ತಮಿಳಿಂದ RJ ಬಾಲಾಜಿ ಅವರು ಡೈರೆಕ್ಟ್ ಮಾಡ್ತಾರಂತ ಕರುಪ್ಪು. ಸೂರ್ಯ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಸಣ್ಣದಾಗಿ ಟೀಸರ್ ಕೂಡ ಬಿಟ್ಟಿದ್ದಾರೆ, ನೋಡಿದಿರಾ. ಈಗ ರೀಸೆಂಟ್ ಆಗಿ ಬರ್ತಾರಂತ ಅಪ್ಡೇಟ್, ಇದೇ ಸಿನಿಮಾದಲ್ಲಿ RJ ಬಾಲಾಜಿ ಅವರು ಕೂಡ ಕ್ಯಾಮಿಯೋನ ಕೊಡ್ತಾರಂತೆ ಸೂರ್ಯ ಅವ್ರ ಜೊತೆಗೆ. ಸ್ಪೆಷಲ್ ಆಗಿರುವಂತ ಕ್ಯಾಮಿಯೋ ಅಂತ ಇನ್ಫಾರ್ಮೇಶನ್ ಇನ್ಸೈಡ್ ಇಂದ ಬರ್ತಾ ಇದೆ. ಈ ಸಲ ಸೂರ್ಯ ಅವ್ರನ್ನ ಫುಲ್ ನಾಟಿ ಸ್ಟೈಲ್ ಪಕ್ಕ ಮಾಸ್ ಆಗಿ ನೋಡಬಹುದು, ಆ ತರ ತೋರಿಸಿದ್ದಾರೆ ಗ್ಲಿಮ್ಸ್ ಒಳಗಡೆ. ಸಿನಿಮಾದ ಶೂಟಿಂಗ್ 70% ಕಂಪ್ಲೀಟ್ ಆಗಿದೆ ಅಂತ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನು ಈ ಸಿನಿಮಾನ ನೆಕ್ಸ್ಟ್ ಇಯರ್ ಜನವರಿ ತಿಂಗಳಲ್ಲಿ ರಿಲೀಸ್ ಮಾಡಬಹುದು ಅಂತ ಗಾಸಿಪ್ ಗಳಿದಾವೆ. ಆದ್ರೆ ಯಾವ ಡೇಟ್ ಅಂತ ಇನ್ನೂ ಇನ್ಫಾರ್ಮೇಶನ್ ಇಲ್ಲ, ಜಸ್ಟ್ ಗಾಸಿಪ್. ನೆಕ್ಸ್ಟ್ ಇಯರ್ ಜನವರಿಗೆ. ಬಾಲಿವುಡ್ ಇಂದ ವಾರ್ 2 ಬಂತು. ರಿತಿಕ್ ರೋಷನ್, NTR ಇವರಿಬ್ರು ಕಮಾಲ್ ಮಾಡಿದಂತ ಸಿನಿಮಾ ಫುಲ್ ಅಟ್ಟರ್ ಫ್ಲಾಪ್ ಆಗಿ ಜನಗಳನ್ನ ಡಿಸಪಾಯಿಂಟ್ಮೆಂಟ್ ಮಾಡ್ಬಿಡ್ತು. ಈ ತರ ದೊಡ್ಡ ತಲೆಗಳು ಆಕ್ಟ್ ಮಾಡಿರೋ ಸಿನಿಮಾನೇ ಒಳ್ಳೆ ಕಲೆಕ್ಷನ್ ಮಾಡ್ಲಿಲ್ಲ ಅಂತ ಈ ಕಡೆ ಅಯಾನ್ ಮುಖರ್ಜಿ ಅವರು ಧೂಮ್ 4 ನ ಮಾಡೋದಕ್ಕೆ ರೆಡಿ ಆಗಿದ್ರು ಆವಾಗ್ಲೇನೆ. ಈಗ ಅಫಿಷಿಯಲ್ ಇನ್ಫಾರ್ಮೇಶನ್ ಬರ್ತಾ ಇದೆ, ಧೂಮ್ 4 ಅಫಿಷಿಯಲ್ ಆಗಿ ಶೆಟ್ ಡೌನ್ ಆಯ್ತು. ಈ ಸಿನಿಮಾನ ಇವರು ಮಾಡ್ತಾ ಇಲ್ಲ. ವಾರ್ 2 ಭಯ ಆ ಲೆವೆಲ್ ಗೆ ಇವ್ರನ್ನ ಅಳ್ಳಾಡಿಸ್ಬಿಟ್ಟೈತೆ ಅಂತ ಆಯ್ತು. ಇನ್ನ ದುಲ್ಕರ್ ಸಲ್ಮಾನ್ ಅವರ ಕಾಂತ ಅಂತ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ನವೆಂಬರ್ 14ನೇ ತಾರೀಕು ಎಂಟೈರ್ ಇಂಡಿಯಾ ರಿಲೀಸ್. ಸೊ ಫೈನಲ್ ಆಗಿ ನಮ್ಮ ಕನ್ನಡದ ಕೋಣ ಅಂತ ಒಂದು ಸಿನಿಮಾ ಅಫಿಷಿಯಲ್ ಆಗಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಈ ಸಿನಿಮಾದಲ್ಲಿ ಕೋಮಲ್ ಅವರು, ತನಿಷಾ ಕುಪ್ಪಂಡ ಇವ್ರುಗಳು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊತಾ ಇರೋದ್ರಿಂದ ಈ ಸಿನಿಮಾ ಸ್ವಲ್ಪ ಕ್ಯೂರಿಯಸ್ ನ ಹುಟ್ಟಾಗ್ತಾ ಇದೆ. ಯಾವ ರೀತಿ ಮಾಡಿರ್ಬೋದು ಕಾಮಿಡಿ ವಿತ್ ಸ್ವಲ್ಪ ಆಕ್ಷನ್. ಇನ್ನ ಈ ಸಿನಿಮಾ ಇದೇ ತಿಂಗಳು ಅಕ್ಟೋಬರ್ 31ನೇ ತಾರೀಕು ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಕನ್ಫರ್ಮ್. ಅಜಯ್ ರಾವ್ ಹಾಗೆ ಸೋನಾಲ್ ಮಂತೋರೆ ಇವರಿಬ್ರು ಕಾಂಬಿನೇಷನ್ ಬರ್ತಾರಂತ ರಾಧೇಯ. ಈ ಸಿನಿಮಾನು ರಿಲೀಸ್ ಆಗೋದಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮೂವಿ ಟೀಮ್ ಅವರೆಲ್ಲ. ನವೆಂಬರ್ 21ನೇ ತಾರೀಕು ಎಂಟೈರ್ ಕರ್ನಾಟಕ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ಕನ್ಫರ್ಮ್. ಇನ್ನೊಂದು ಅಪ್ಡೇಟ್ ಕೂಡ ಮರೆತು ಬಿಡಿದೆ. ಫೌಜಿ ಸಿನಿಮಾ ಪ್ರಭಾಸ್ ಅವ್ರ ಬರ್ತಡೇ ದಿನ ಅಫಿಷಿಯಲ್ ಪೋಸ್ಟರ್ ನ ಬಿಟ್ಟಿದ್ರು. ಅದೇ ಪೋಸ್ಟರ್ ನ ನಮ್ಮ ಕನ್ನಡದ ಚೈತ್ರ ಜೆ ಆಚಾರ್ ಇವರು ಅವ್ರ ಸ್ಟೋರಿಯಲ್ಲಿ ಹಾಕೊಂಡು ವಿಶ್ ಮಾಡಿದ್ರು. ಅಲ್ಲಿಗೂ ಇಲ್ಲಿಗೂ ಲಿಂಕ್ ಆಗ್ಬಿಟ್ಟಿದೆ. ಸಮಥಿಂಗ್ ಏನೋ ಸ್ಪಿಶಿಂಗ್ ನಡೀತಾ ಇದೆ ಇಲ್ಲಿ. ನಮ್ಮ ಕನ್ನಡದ ಚೈತ್ರ ಜೆ ಆಚಾರ್ ಅವರು ಫೌಜಿ ಸಿನಿಮಾದಲ್ಲಿ ಪ್ರಭಾಸ್ ಅವ್ರ ಜೊತೆಗೆ ಆಕ್ಟ್ ಮಾಡ್ತಿರ್ಬೋದು. ಅಷ್ಟಿಲ್ದೆ ಸುಮ್ನೆ ವಿಶ್ ಅಂತೂ ಮಾಡಲ್ಲ ಅವರು. ಇನ್ನ ಶಿವಣ್ಣ ಅವ್ರ ಕೈಯಲ್ಲಿ ಎಷ್ಟು ಸಿನಿಮಾ ಇದೆ ಅಂತ ಲೆಕ್ಕ ಹಾಕೊಂಡ್ ಕೂತ್ಕೊಬೇಕು. ಆ ಲೆವೆಲ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಬಿಡ್ತಾವ್ರೆ. ರೀಸೆಂಟ್ ಆಗಿ ತೆಲುಗು ಇಂಡಸ್ಟ್ರಿಯ ಎಕ್ಸ್ MLA ಗುಮ್ಮಡಿ ನರಸಿಂಹಯ್ಯ ಅನ್ನೋರು ಬಯೋಪಿಕ್ ಮೇಲೆ ಸಿನಿಮಾ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗಿದ್ದು ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟವ್ರೆ. ಇನ್ನ ಶಿವಣ್ಣ ಅವರ ಲೈನ್ ಅಪ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ಬಿಡ್ತೀನಿ, ಕಾಯ್ತಾ ಇರಿ. ಇನ್ನ ಮಲಯಾಳಂ ಇಂಡಸ್ಟ್ರಿಯ ಮೋಹನ್ ಲಾಲ್ ಅವರ ಹೊಸ ಸಿನಿಮಾ ಬರ್ತಾ ಇದೆ, ಋಷಭ ಅಂತ ಸಿನಿಮಾದ ಟೈಟಲ್. ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ರಾಗಿಣಿ ದ್ವಿವೇದಿ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಅವರು ಕೂಡ ಕೊಲಾಪ್ಸ್ ಆಗಿರೋದನ್ನ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಶಾಕ್ ಆಯ್ತು. ಒಳ್ಳೇದಾಗ್ಲಿ. ಇನ್ನ ಈ ಸಿನಿಮಾ ನವೆಂಬರ್ 6ನೇ ತಾರೀಕು
ರಿಲೀಸ್ ಆಗ್ತೈತೆ ಎಲ್ಲ ಕಡೆ, ಕನ್ನಡದಲ್ಲೂ ಕೂಡ. ಇನ್ನ ತಮಿಳ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವ್ರು ಗೊತ್ತಿರಬಹುದು. ಇವ್ರ ಮೇಲೆ ಒಂದು ಫಸ್ಟ್ ಡೆಬ್ಯೂ ಸಿನಿಮಾ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗಿದೆ. ಅದು ಕೂಡ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಮಾಡಿರುವಂತ ಅರುಣ್ ಅವರು ಮಾಡ್ತಾ ಇದಾರೆ ಈ ಸಿನಿಮಾನ. ಫಸ್ಟ್ ಡೆಬ್ಯೂ ಸಿನಿಮಾ ಲೋಕೇಶ್ ಅಣ್ಣ ಅವ್ರಿಗೆ. ಇದೇ ಅಕ್ಟೋಬರ್ 23ನೇ ತಾರೀಕು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿ ಫಸ್ಟ್ ಫ್ಲೋರ್ ನ ಅಡಿಪೈ ಹಾಕಿ ಮುಗಿಸ್ಬಿಟ್ಟವ್ರೆ, ಕನ್ಫರ್ಮ್. ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ, ಮಾರ್ವಲ್ ಸ್ಟುಡಿಯೋ ಒಳಗಡೆ ಬರ್ತಾರೋ ಅಂತ ಹಾಕಾಯ್ ಕ್ಯಾರೆಕ್ಟರ್ ಗೊತ್ತಿರಬಹುದು ನಿಮಗೆ, ಜೆರ್ಮೈ ರನ್ನರ್. ಇವ್ರನ್ನ ರೀಪ್ಲೇಸ್ ಮಾಡ್ತಾ ಇದಾರೆ ಅಂತ ಇನ್ಸೈಡ್ ಇಂದ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ ಮುಂದೆ ಬರುವಂತ ಸಿನಿಮಾಗಳಲ್ಲಿ ಹಾಕಾಯ್ ಕ್ಯಾರೆಕ್ಟರ್ ಅಲ್ಲಿ ಇವ್ರನ್ನ ನೀವು ನೋಡೋದಕ್ಕಾಗಲ್ಲ. ಇನ್ನ ಬೇರೆ ಯಾವ ಆಕ್ಟರ್ ನ ಹಾಕೋತಿರ್ಬೋದು ಅಂತ ಇನ್ನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಟ್ ಇನ್ ಮುಂದೆ ಬರುವಂತ ಅವೆಂಜರ್, ಡೂಮ್ ಸ್ಟೇ, ಸೀಕ್ರೆಟ್ ವಾರ್ ಈ ಸಿನಿಮಾದಲ್ಲೆಲ್ಲ ಹಾಕಾಯ್ ಆಗಿ ಬೇರೆಯವರು ಆಕ್ಟ್ ಮಾಡ್ತಾರೆ ಅಂತ ಇನ್ಸೈಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಅಫಿಷಿಯಲಿ ಕನ್ಫರ್ಮ್. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹೋಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.